ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್. ಇವತ್ತಿನ ವ್ಲಾಗಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಈಸಿಯಾಗಿ ಹಣವನ್ನು ಯಾವ ರೀತಿ ನಾವು ಸೇವ್ ಮಾಡ್ಕೋಬಹುದು, ಸೇವಿಂಗ್ಸ್ ಸ್ಕೀಮ್ ಯಾವ್ಯಾವುದೆಲ್ಲ ಇದೆ, ಯಾವ ರೀತಿ ನಾವು ಸೇವ್ ಮಾಡ್ಕೋಬಹುದು, ತುಂಬ ಜಂಜಾಟ ಇಲ್ಲದೆ ನಾವು ಹಣವನ್ನು ಉಳಿಸಬಹುದು ಅನ್ನುವಂತಹ ಒಂದು ಹ್ಯಾಕ್ಸ್, ಟ್ರಿಕ್ಸ್, ಟಿಪ್ಸ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ಬಂದಿದ್ದೀನಿ. ಸೊ ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಹಣ ಎಸ್ ದುಡಿತೀವಿ ಮೇಡಮ್, ತುಂಬ ದುಡಿಮೆ ಇದೆ, ಚೆನ್ನಾಗೇನೋ ದುಡಿಮೆ ಇದೆ, ತಕ್ಕ ಮಟ್ಟಿಗೆ ಉಡೋಕ್ಕೆ ತೊಡೋಕ್ಕೆ ತಿನ್ನೋಕ್ಕೆ ಏನು ಕಡಿಮೆ ಇಲ್ಲ. ಆದರೂ ಕೂಡ ನಮಗೆ ಸೇವಿಂಗ್ಸ್ ಮಾಡೋಕ್ಕಾಗ್ತಾ ಇಲ್ಲ, ಏನು ಮಾಡೋಣ ಅಂತ ಕೆಲವರಿಗೆ ಆ ಒಂದು ಯೋಚನೆ ಇರುತ್ತೆ. ಬಟ್ ಸೇವಿಂಗ್ಸ್ ಖಂಡಿತವಾಗಿಯೂ ಮನಸ್ಸು ಮಾಡಿದ್ರೆ ಖಂಡಿತವಾಗಿಯೂ ಸೇವಿಂಗ್ಸ್ ಮಾಡೋಕ್ಕೆ ಸಾಧ್ಯ. ಅದು ಯಾವ ರೀತಿ? ಫಸ್ಟ್ ಆಫ್ ಆಲ್ ಸೇವಿಂಗ್ಸ್ ಮಾಡಬೇಕು ಅಂತ ಮನಸ್ಸಿನಲ್ಲಿ ಅಂದ್ಕೊಳ್ತೀವಲ್ಲ, ಆ ಒಂದು ಸ್ಟೆಪ್ನ ನಾವು ಫಸ್ಟ್ ಇಡಬೇಕು, ಮುಂದಿಡಬೇಕು. ಆ ಸ್ಟೆಪ್ ಮುಂದಿಡೋದು ಫಸ್ಟ್ ಅಂಡ್ ಫಾರ್ಮೋಸ್ಟ್ ಇಂಪಾರ್ಟೆಂಟ್. ನಾವು ಮನಸ್ಸಲ್ಲಿ ಅಂದ್ಕೊಳ್ತಾ ಇರ್ತೀವಿ ಇವತ್ತು ನಾಳೆ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ನಾವು ಜಸ್ಟ್ ದಿನಗಳು ಹೋಗ್ತಾ ಇರುತ್ತೆ. ಬಟ್ ಆ ಒಂದು ಮನಸ್ಸಲ್ಲಿ ಯಾವ ಬಂದ್ಬಿಡುತ್ತೋ, ಪ್ರತಿಯೊಬ್ಬರು ಮನಸ್ಸಲ್ಲಿ ಸೇವಿಂಗ್ಸ್ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ಇದ್ದೇ ಇರುತ್ತೆ. ಬಟ್ ಅದನ್ನ ಕಾರ್ಯರೂಪಕ್ಕೆ ತರೋದು ತುಂಬಾನೇ ಕಷ್ಟ ಅಂತ ಕೆಲವ್ರಿಗೆ ಅನ್ಸ್ಬಹುದು. ಆದ್ರೆ ಯಾವುದು ಕಷ್ಟ ಅಲ್ಲ, ನೀವು ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ಬೇಕು ಸೇವಿಂಗ್ಸ್ ಮಾಡೋದನ್ನ. ನಾನು ಹೇಳ್ತಾ ಇದ್ದೀನಿ, ಪ್ರತಿಯೊಬ್ಬರಿಗೂ ಬ್ಯಾಂಕ್ ಅಕೌಂಟ್ ಇರೋದು ತುಂಬಾನೇ ಒಳ್ಳೇದು. ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ SB ಅಂತ ಇರೋದು ತುಂಬಾನೇ ಒಳ್ಳೇದು. ನೀವು ಇದು ಅಫಿಷಿಯಲಿ ರೇಂಜಲ್ಲಿ ನೀವು ಸೇವಿಂಗ್ಸ್ ಮೀನ್ಸ್ ಪ್ರತಿಯೊಬ್ಬರಿಗೂ ಸೇವಿಂಗ್ಸ್ ಬ್ಯಾಂಕ್ ಇರೋದು, ದಟ್ ಮೀನ್ಸ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಇರೋದು ತುಂಬಾನೇ ಮುಖ್ಯವಾಗಿ ಇರುವಂತಹ ಒಂದು ಅಂಶ. ಯಾಕಂದ್ರೆ ಅದು ಅಫಿಷಿಯಲಿ ಆಗಿರುತ್ತೆ, ಅದರಲ್ಲಿ ಲೆಕ್ಕಪತ್ರ ಎಲ್ಲ ಇರುತ್ತೆ. ನಾವು ಇಲ್ಲಿಗಲಾಗಿ ಯಾವುದೂ ಕೂಡ ಮಾಡ್ತಾ ಇರಲ್ಲ. ಅದರಲ್ಲಿ ನೀವು ಈಗೇನು ಎಲ್ಲ ನಾವು GP ಅಂದ್ರೆ ಗೂಗಲ್ ಪೇ, ಪೇಟಿಎಂ, ಫೋನ್ ಪೇ ಅಲ್ಲಿ ಎಲ್ಲ ನಡೆದು ಹೋಗ್ತಾ ಇದೆ. ಬಟ್ ಆದಷ್ಟು ನಾನು ಇನ್ಸಿಸ್ಟ್ ಮಾಡ್ತಾ ಇದ್ದೀನಿ, ನೀವು ಗೂಗಲ್ ಪೇ, ಫೋನ್ ಪೇನ ಯೂಸ್ ಮಾಡೋಕೆ ಹೋಗಲೇಬೇಡಿ. ಯಾಕಂದ್ರೆ ಅದರಲ್ಲಿ ನಾವು ಸೇವಿಂಗ್ಸ್ ಏನು ಮಾಡಿರ್ತೀವಿ ಬ್ಯಾಂಕ್ ಅಕೌಂಟಲ್ಲಿ, ಈ ರೀತಿ ನಾವು ಫೋನ್ ಮೂಲಕ, ಗೂಗಲ್ ಪೇ ಮೂಲಕ ಖರ್ಚು ಮಾಡ್ತಾ ಹೋದ್ರೆ ನಾವು ಏನು ಸೇವಿಂಗ್ ಮಾಡೋಕ್ಕಾಗುತ್ತೆ ಅಲ್ವಾ? ಆದಷ್ಟು ನೀವು ಕೈಯಿಂದನೇ ಕ್ಯಾಶ್ ಕೊಡೋಕೆ ಅಭ್ಯಾಸ ಮಾಡ್ಕೊಳ್ಳಿ. ಬ್ಯಾಂಕಲ್ಲಿ ಇರುವಂಥ ಹಣ ಬ್ಯಾಂಕಲ್ಲೇ ಇರೋದಕ್ಕೆ ಬಿಟ್ಬಿಡಿ, ಅದೆಷ್ಟೋ ನಮಗೆ ಸೇವಿಂಗ್ಸ್ ಆಗ್ತಾ ಹೋಗುತ್ತೆ. ನಿಮ್ಮ ಅಕೌಂಟಲ್ಲಿ ಏನು ನಿಮ್ಮ ಸಂಬಳ ಆಗಿರ್ಬೋದು, ಅಥವಾ ನೀವು ಹೋಗಿ ಕಟ್ಟುವಂಥ ಅಮೌಂಟ್ ಆಗಿರ್ಬೋದು, ಅದು ಅದೇ ರೀತಿ ಸೇವಿಂಗ್ಸ್ ಆಗಿ ಇದ್ದು ಬಿಡ್ಲಿ. ಓಕೆನಾ? ತೀರಾ ಅನಿವಾರ್ಯನೇ ಏನೂ ಮಾಡೋಕ್ಕಾಗಲ್ಲ. ಆ್ಯಂಡ್ ದೆನ್ ನೀವು ತಿಂಗಳ ಬಜೆಟಲ್ಲಿ ಏನು ನೀವು ಇಷ್ಟು ಬಜೆಟ್ ಅಂತ ಇಟ್ಕೊಂಡಿರ್ತೀರಾ. ಫಾರ್ ಎಕ್ಸಾಂಪಲ್ ಒಂದು 10,000 ತಿಂಗಳ ಬಜೆಟ್, ಮನೆ ಖರ್ಚು ಎಲ್ಲ ಸೇರಿ, ಹಾಸ್ಪಿಟಲ್ ಖರ್ಚು, ಮನೆ ಖರ್ಚು, ಮನೆ ಬಾಡಿಗೆ ಎಲ್ಲ ಸೇರಿ ಎಕ್ಸಾಮ್ ನಾವು ಬೇಸಿಕಾಗಿ ತಗೊಳ್ತಾ ಇದ್ದೀನಿ 10,000 ಅಂತ ಅಂದ್ಕೊಳ್ರಿ. ನೀವು 10,000ನ ಇಟ್ಕೊಂಡು ಅದ್ರಲ್ಲಿ 2,000 ನೀವು ಸೇವ್ ಮಾಡ್ಕೊಳ್ಳಿ. 8,000ದಲ್ಲಿ ನೀವು ಮಾಡೋಕ್ಕೆ ಟ್ರೈ ಮಾಡಿ. ಮನೆ ಖರ್ಚು ಬೇಸಿಕ್ ಏನಿರುತ್ತೆ ಮನೆ ಖರ್ಚನ್ನ 8,000ಕ್ಕೆ ಮಾಡೋಕ್ಕೆ ಟ್ರೈ ಮಾಡಿ. ನೀವು ನೀವು ಪ್ರತಿ ತಿಂಗಳು ನಾನು ಬಟ್ಟೆ ತಗೊಳ್ಳೋದು ಕಟ್ ಮಾಡಿ. ನಾವು ಪ್ರತಿ ತಿಂಗಳು ನಾವು 25 kg 30 kg ಅಕ್ಕಿ ಯೂಸ್ ಮಾಡ್ತಾ ಇದೀವಿ. ಅದ್ರಲ್ಲಿ ಎಷ್ಟು ನೀವು ಚಲ್ತಾ ಇದ್ದೀರಾ, ಎಷ್ಟು ನೀವು ಉಳಿಸ್ತಾ ಇದ್ದೀರಾ, ಆ ಒಂದು ಲೆಕ್ಕ ಮಾಡಿ. ಆದಷ್ಟು ನೀವು ಸ್ವಲ್ಪ ಕಡಿಮೆ ಲೆವೆಲಲ್ಲಿ ಅಡಿಗೆ ಮಾಡಿ, ಚಲ್ಲೋದೆಲ್ಲ ನಿಲ್ಲಿಸ್ಬೇಡಿ. ಯಾರ್ಯಾರಿಗೆ ಎಷ್ಟೆಷ್ಟು ಬೇಕೋ ಅಷ್ಟಷ್ಟು ಮಾತ್ರ ಊಟವನ್ನು ಬಡಿಸಿ ಅವ್ರಿಗೆ ತಿನ್ನೋಕೆ ಹೇಳಿ. ಈ ರೀತಿ ಮಾಡೋದ್ರಿಂದ ತರಕಾರಿ ಖರ್ಚು ಉಳಿಯುತ್ತೆ, ರೇಷನ್ ಖರ್ಚು ಉಳಿಯುತ್ತೆ, ಆ ಒಂದು ಅಮೌಂಟ್ ಕೂಡ ನಿಮಗೆ ಸೇವಿಂಗ್ಸ್ ಆಗುತ್ತೆ. ಮತ್ತು ನಮ್ಗೆ ಹುಷಾರಿಲ್ಲದ ಇದ್ದಾಗ ನಾವು ಮೆಡಿಕಲ್ ಸ್ಟೋರ್ಸ್ಗೆ ಹೋಗಿ ಡಾಕ್ಟರ್ ಹತ್ರ ಹೋಗಿ ಮೆಡಿಸಿನ್ಸ್ ತಗೊಳ್ಳೇಬೇಕು. ಆದಷ್ಟು ಕೂಡ ಜೆನರಿಕ್ ಮೆಡಿಕಲ್ಸ್ನ ನೀವು ಯೂಸ್ ಮಾಡಿ. ಜೆನರಿಕ್ ಅಂತ ಗೊತ್ತಾಗುತ್ತಲ್ಲ, ಜನೌಷಧ, ಮೋದಿ ಜನೌಷಧಿ ಅಂಗಡಿ ಅಂತ, ಅದು ಕೂಡ ದಿ ಬೆಸ್ಟ್ ಕ್ವಾಲಿಟಿ ಸಿಗುತ್ತೆ, ಯಾವುದೇ ರೀತಿಯ ಹಾನಿ ಆಗಲ್ಲ. ಅದು ಕೂಡ ಇದರಿಂದ ನಾವು ಏನು ಮೆಡಿಕಲ್ ಸ್ಟೋರಿಗೆ ಹೋಗಿ ನಾವು ತಗೊಳ್ತೀವಿ ಮೆಡಿಸಿನ್ಸ್, ಅದಕ್ಕಿಂತಲೂ ಇದು ನಿಯರ್ಲಿ ಒಂದು 70% ಕಡಿಮೆ ರೇಟ್ ಇದು. ಫಾರ್ ಎಕ್ಸಾಂಪಲ್ ಅದು 100 ರೂಪಾಯಿ ಇದ್ರೆ ಇದು ನಮಗೆ 20-25 ರೂಪಾಯಿಗೆ ಸಿಕ್ಕ ಹೋಗುತ್ತೆ, ಅಷ್ಟು ಕಡಿಮೆ. ಈ ರೀತಿ ಕೂಡ ನೀವು ಸೇವಿಂಗ್ಸ್ ಮಾಡಬಹುದು. ಫಸ್ಟ್ ಅಂಡ್ ಫಾರ್ಮೋಸ್ಟ್ ನೀವೊಂದು ಹುಂಡಿ ಮಾಡಿ ಇಟ್ಕೊಂಬಿಡಿ. ಹುಂಡಿ ಮನೆಯಲ್ಲಿ ಪಿಗಿ ಬ್ಯಾಂಕ್ ಅಂತ ಏನಂತಾರೆ, ಅದನ್ನ ಮಾಡ್ಕೊಂಡು ಇಟ್ಕೊಂಬಿಡಿ. ನಿಮ್ಮ ಮಕ್ಕಳಿಗೂ ನೀವು ಸೇವಿಂಗ್ಸ್ ಮಾಡೋದನ್ನ ಹೇಳ್ಕೊಡಿ. ನಿಮ್ಮ ಮಕ್ಕಳಿಗೆ ಏನು ನೀವು ತಿನ್ನೋಕೆ ಕೊಡ್ತೀರಾ, ಪಾಕೆಟ್ ಮನಿ ಅಂತ, ಅಥವಾ ವಾಟ್ ಎವರ್ ಇಟ್ ಮೇ ಬಿ, ನೀವು ಅದು ತಯಾರು ತಿನ್ಕೊಂಬರೋಗು ಅಂತ ಕೊಡ್ತೀರಾ, ಅದನ್ನ ಅವರು ತಿನ್ನೋಕೆ ಬಿಡ್ಲಾರ್ದೆ ನೀವು 10 ರೂಪೀಸ್ ಕೊಡ್ತೀರಾ, 5 ರೂಪೀಸ್ ಏನೋ ತಿಂದು 5 ರೂಪೀಸ್ ನೀವು ಪಿಗಿ ಬ್ಯಾಂಕಿಗೆ ಹಾಕಿ ಅಂತ ಮಕ್ಕಳಿಗೆ ಇನ್ಸಿಸ್ಟ್ ಮಾಡಿ. ಸೊ ದಟ್ ಆ ಮಕ್ಕಳಿಗೆ ಚಿಕ್ಕ ವಯಸ್ಸಿನಿಂದಲೇ ನಾವು ಸೇವಿಂಗ್ಸ್ ಅನ್ನೋವಂಥ ಮನೋಭಾವನೆ ಅವರು ಕೂಡ ಕೊಟ್ಟ ಹಾಗಾಗುತ್ತೆ. ಆ್ಯಂಡ್ ದೆನ್ ಮ್ಯೂಚುವಲ್ ಫಂಡ್ಸ್ಗೆ ನೀವು ಇನ್ವೆಸ್ಟ್ ಮಾಡಬಹುದು. ಮ್ಯೂಚುವಲ್ ಫಂಡ್ಸ್ ಕೂಡ ದಿ ಬೆಸ್ಟ್ ಒಂದು ಬೆನಿಫಿಟ್ಸ್ ಇದೆ. ಈಗ SIP ಅಂತ ಬಂದಿದೆ, ಅದಕ್ಕೂ ಕೂಡ ನೀವು ಇನ್ವೆಸ್ಟ್ ಮಾಡಬಹುದು. ಅದರ ಒಂದು
ನೋ ಕಾಲ್ಸ್ ಏನು ಕೂಡ ಇಲ್ಲ. ತುಂಬಾನೇ ಬೆನಿಫಿಷಿಯರಿ ಆಗಿರುವಂತಹ ಮ್ಯೂಚುವಲ್ ಫಂಡ್ಸ್ ಹಾಗೂ SIP ನೀವು ಇನ್ವೆಸ್ಟ್ ಮಾಡಬಹುದು. ಅದ್ರ ಬಗ್ಗೆ ಡೀಟೇಲ್ಸ್ ಬೇಕು ಅಂದ್ರೆ ನೀವು ಬ್ಯಾಂಕ್ಗಳಲ್ಲಿ ಹೋಗಿ ವಿಚಾರಿಸಬಹುದು, ಅಥವಾ ಎಕ್ಸ್ಪರ್ಟ್ಸ್ ಆಗಿರುವಂತಹ ವ್ಯಕ್ತಿಗಳು ಯೂಟ್ಯೂಬ್ ಅಲ್ಲಿ ತುಂಬಾ ವಿಡಿಯೋಸ್ ನ ಮಾಡಿರ್ತಾರೆ. ಅದ್ರ ಬಗ್ಗೆ ಹೋಗಿ ನೀವು ನೋಡಿ ಆ ಸೈಟ್ಗಳಲ್ಲಿ ನೀವು ಹೋಗಿ ತುಂಬಾ ಒಂದು ಡೀಪ್ ಆಗಿರುವಂತಹ ಇನ್ಫಾರ್ಮೇಶನ್ ಪಡ್ಕೋಬಹುದು. ಓಕೆನಾ. ಇನ್ನು ಗೋಲ್ಡ್ ಸ್ಕೀಮ್ಸ್ ಅಲ್ಲೂ ಕೂಡ ನೀವು ಇನ್ವೆಸ್ಟ್ ಮಾಡಬಹುದು. ಬ್ರ್ಯಾಂಡೆಡ್ ಅಂದ್ರೆ ತುಂಬಾ ನಂಬಿಕೆಗೆ ಅರ್ಹವಾಗಿರುವಂತಹ ತುಂಬಾ ಫೇಮಸ್ ಆಗಿರುವಂತಹ ಒಂದು ಕಂಪನಿಗಳಲ್ಲಿ ಅಥವಾ ಜ್ಯುವೆಲರಿ ಶಾಪ್ಗಳಲ್ಲಿ ನೀವು ಗೋಲ್ಡ್ ಸ್ಕೀಮ್ಸ್ಗೆ ನೀವು ಇನ್ವೆಸ್ಟ್ ಮಾಡಬಹುದು ತಿಂಗಳ ಅಂತ. ನಾನು ಕೂಡ ಗೋಲ್ಡ್ ಸ್ಕೀಮ್ಗೆ ಇನ್ವೆಸ್ಟ್ ಮಾಡಬೇಕು ಅಂತ ವಿಚಾರ ಮಾಡ್ತಾ ಇದ್ದೀನಿ. ಆ್ಯಂಡ್ ದೆನ್ ನನಗೂ ಕೂಡ ಫಸ್ಟ್ ಅಂಡ್ ಫಾರ್ಮೋಸ್ಟ್ ನೀವು ಇನ್ಶೂರೆನ್ಸ್ಗೆ ಇನ್ವೆಸ್ಟ್ ಮಾಡಬಹುದು. ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅಥವಾ ಒಂದು ಲೈಫ್ ಇನ್ಶೂರೆನ್ಸ್ಗೆ ನೀವು ಇನ್ವೆಸ್ಟ್ ಮಾಡಿ ಒಂದು ಪ್ರೀಮಿಯಂ ವರ್ಷ ಅಥವಾ ತಿಂಗಳ ನೀವು ಪ್ರೀಮಿಯಂ ಕಟ್ತಾ ಹೋದ್ರು ಕೂಡ ಅದು ಕೂಡ ಒಂದು ಸೇವಿಂಗ್ಸ್. ಒಂದು ಟರ್ಮ್ ಆಫ್ ಇಯರ್ಸ್ ಆದಮೇಲೆ ಅದ್ರ ಟರ್ಮ್ ಆದಮೇಲೆ ನಿಮಗೆ ಅಮೌಂಟ್ ಸಿಗುತ್ತೆ. ಅಥವಾ ನಿಮಗೆ ಲೈಫ್ ರಿಸ್ಕ್ ಆದರೆ ನಿಮ್ಮ ಹಿಂದೆ ಇರುವ ನಿಮ್ಮ ಕುಟುಂಬಕ್ಕೆ ಅದರ ಅಮೌಂಟ್ ಕೂಡ ಅದು ಕೂಡ ನಿಮಗೆ ಸಿಗುತ್ತೆ. ನಾನು ಹೇಳಿದೆ SB ಮಾಡಿಸ್ಬೋದು ಅಂತ. FD ಮಾಡಬಹುದು, ನೀವು ಫಿಕ್ಸ್ಡ್ ಡಿಪಾಸಿಟ್ ಕೂಡ ಮಾಡಬಹುದು. ಒಂದು ಇನಿಷಿಯಲ್ ಅಮೌಂಟ್ ಹೋಗಿ ತೆಗೆದುಕೊಂಡು ಹೋಗಿ ಇಟ್ಟು ಬಡ್ಡಿಗೆ ನೀವು ಹಣವನ್ನು ಅಲ್ಲಿ ಇಡಬಹುದು, ಅದು ಕೂಡ ಮಾಡಬಹುದು. ಆ್ಯಂಡ್ ದೆನ್ RD ರಿಕರಿಂಗ್ ಡೆಪಾಸಿಟ್ ಅಂತ, ಅದು ಕೂಡ ಅದು ರಿಕರಿಂಗ್ ಆಗ್ತಾನೆ ಇರುತ್ತೆ. FDಗಿಂತ RD ತುಂಬಾನೇ ಬೆನಿಫಿಷಿಯರಿ ಅಂತ ಹೇಳ್ತಾರೆ. ಅದು ಕೂಡ ತುಂಬಾನೇ ಲಾಭ ಕೊಡುವಂತಹ ಒಂದು ಸ್ಕೀಮ್. ರೆಪ್ಯೂಟೆಡ್ ಬ್ಯಾಂಕ್ಸ್ ಅಲ್ಲಿ, ನ್ಯಾಷನಲೈಸ್ಡ್ ಬ್ಯಾಂಕ್ಸ್ ಅಲ್ಲಿ ಮಾಡಿ ಅಂತ ನಾನು ಹೇಳ್ತಾ ಇದ್ದೀನಿ. ಓಕೆನಾ. ಈ ರೀತಿ ನಾವು ಮಾಡೋದ್ರಿಂದ ಏನಾಗುತ್ತೆ, ಹಣ ನಾವು ತುಂಬಾನೇ ಉಳಿತಾಯ ಮಾಡುವಂತಹ ಒಂದು ಮನೋಭಾವನೆ ಬರುತ್ತೆ. ಅಟ್ ದ ಎಂಡ್ ಆಫ್ ದಿ ಡೇ ನಾವು ತುಂಬಾನೇ ಒಂದು ಲಾರ್ಜ್ ಅಮೌಂಟ್ ನಮ್ಮ ಹ್ಯಾಂಡ್ ಅಲ್ಲಿ ನಮಗೆ ನಾವು ಕಾಣಬಹುದು. ಈ ಹಣವನ್ನು ನಾವು ಜೋಡಿಸ್ತಾನೆ ಇದೀವಿ, ಅದನ್ನ ಏನ್ ಮಾಡೋದು ಅಂತ ಯೋಚನೆ ಬರುತ್ತೆ. ನೀವು ಒಂದು ವರ್ಷಕ್ಕೆ ಒಂದ್ಸಲ ನಾನು ನನ್ನ ಹುಂಡಿನ ಓಪನ್ ಮಾಡ್ತೀನಿ, ಅಥವಾ ಒಂದು ವರ್ಷದ ಸ್ಕೀಮ್ ಇದೆ. ಒಂದು ಫಾರ್ ಎಕ್ಸಾಂಪಲ್ ಬಂಗಾರ ಸ್ಕೀಮ್ ಅಂತ ಇಟ್ಕೊಳ್ಳಿ. ಒಂದು ವರ್ಷಕ್ಕೆ ನೀವು ತಿಂಗಳ ಕಟ್ತಾ ಹೋಗಿರ್ತೀರಾ. ಒಂದು ವರ್ಷ ಆದ್ಮೇಲೆ ನಿಮ್ಗೆ ಒಂದು ಒಳ್ಳೆ ಬಂಗಾರದ ಒಂದು ಆರ್ನಮೆಂಟ್ ಸಿಗುತ್ತೆ. ಎಷ್ಟು ಖುಷಿ ಆಗುತ್ತೆ. ಅಯ್ಯೋ, ನಾನ್ ಸೇವಿಂಗ್ ಮಾಡಿರೋ ಹಣದಿಂದ ನನಗೆ ಒಂದು ಇಯರಿಂಗ್ಸ್ ಆಗಿರ್ಬೋದು, ನೆಕ್ಲೆಸ್ ಆಗಿರ್ಬೋದು, ಬಳೆ ಆಗಿರ್ಬೋದು, ವಾಟ್ ಎವರ್ ಗೋಲ್ಡ್ ಜ್ಯುವೆಲರಿ ಆಗಿರ್ಬೋದು, ಅದು ನಿಮಗೆ ಸಿಗುತ್ತೆ. ಅದು ಖುಷಿ ಕೊಡುತ್ತೆ. ಬಂಗಾರ ಅಂತೂ ಯಾವತ್ತೂ ವೇಸ್ಟ್ ಅಲ್ಲವೇ ಅಲ್ಲ. ಅದು ಕಷ್ಟ ಕಾಲದಲ್ಲಿ ಸಹಾಯ ಮಾಡುವಂತಹ ಅದೊಂದು ಅಸೆಟ್, ಆಸ್ತಿ ಬಂಗಾರ. ಆಮೇಲೆ ಇದು ಸ್ಥಿರಾಸ್ತಿ ಏನ್ ಮಾಡ್ತೀವಿ, ವಾಟ್ ಎವರ್ ಸೈಟ್ ಆಗಿರ್ಬೋದು, ಮನೆ ಆಗಿರ್ಬೋದು, ಅದು ತಕ್ಷಣಕ್ಕೆ ನಮಗೆ ದುಡ್ಡು ಕೊಡಲ್ಲ. ಆದ್ರೆ ಬಂಗಾರ, ಅದರಲ್ಲೂ 916 ಬಂಗಾರ ಮಾತ್ರ ನಮ್ಗೆ ಯಾವ ಒಂದು ದುಡ್ಡಿಗೆ ನಾವು ಅದನ್ನ ಕೊಂಡ್ಕೊಂಡಿರ್ತೀವೋ, ನೆಕ್ಸ್ಟ್ ನಮ್ಮ ಕಷ್ಟಕ್ಕೆ ಅದು ನಾವು ಮಾರಾಟ ಮಾಡಬೇಕು ಅಂದ್ರೆ ಯಾವುದೇ ಶಾಪಲ್ಲಿ ಆಗಿರ್ಬಹುದು, ಅದನ್ನ ತಕ್ಷಣ ಕೊಂಡ್ಕೊಂಡು ಅವತ್ತು ಯಾವ ರೇಟ್ ಇರುತ್ತೋ ಆ ರೇಟಿಗೆ ಕೊಂಡ್ಕೊಂಡ್ಬಿಡ್ತಾರೆ. ಒಂದು ಅಂಗಡಿಯವರು ಅದನ್ನ ತಗೊಂಡು ನಮ್ಗೆ ಲಾರ್ಜ್ ಅಮೌಂಟ್ ಆಫ್ ಮನಿ ಕೂಡ ವಾಪಸ್ ಕೊಡ್ತಾರೆ. ಯಾವುದೇ ರೀತಿ ವೇಸ್ಟೇಜ್ ಅದು ಇದು ಅಂತ ಏನು ನೋಡಲ್ಲ. 916 ನಮ್ಗೆ ಹಣ ಸಿಗುತ್ತೆ. ಬಂಗಾರ ಮಾತ್ರ, ಗೋಲ್ಡ್ ಇನ್ವೆಸ್ಟ್ಮೆಂಟ್ ಇಸ್ ದ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅಂತ ನಾನು ಹೇಳ್ತೀನಿ. ಕಷ್ಟ ಕಾಲದಲ್ಲಿ ತುಂಬಾ ಸಹಾಯ ಆಗುತ್ತೆ. ಇಲ್ಲ ನಮ್ಗೆ ಗೋಲ್ಡ್ ಸ್ಕೀಮ್ ತುಂಬಾ ಅಫೋರ್ಡಬಲ್ ಅಲ್ಲ, ನಾವು ಹುಂಡಿ ಮಾಡ್ಕೊಂಡ್ಬಿಡ್ತೀವಿ ಅಂದ್ರೆ ಅದನ್ನು ಕೂಡ ವರ್ಷಕ್ಕೊಂದ್ಸಲ ನೀವು ಹುಂಡಿ ಮಾಡಿ ಓಪನ್ ಮಾಡಿ. ನಿಮ್ಗೆ ತುಂಬಾ ಖುಷಿ ಆಗುತ್ತೆ. ಹುಂಡಿ ಓಪನ್ ಮಾಡಿ ಏನ್ಸದ್ರಲ್ಲಿ ಸಿಗುವಂತ ಖುಷಿ ಅದರಲ್ಲೂ ಸಿಗಲ್ಲ. ಪುಟ್ಟ ಮಕ್ಕಳಿಂದ ಆಗಿರ್ಬೋದು, ದೊಡ್ಡವ್ರ ತನಕ ಆಗಿರ್ಬೋದು, ಎಲ್ಲರಿಗೂ ಖುಷಿ. ಆ ಒಂದು ಹುಂಡಿ ಓಪನ್ ಮಾಡಿ ಅದು ಎಣ್ಸೋದು, ಅಯ್ಯೋ ನಾವು ಜೋಡಿಸಿರೋಂಥ ಅಮೌಂಟ್ ಇಷ್ಟೊಂದಾಗಿದೆಯಾ. ಅದು ಎದಕ್ಕಾದ್ರೂ ನೀವು ಇನ್ವೆಸ್ಟ್ ಮಾಡಬಹುದು. ಅದ್ರಲ್ಲಿ ಏನಾದರೂ ಒಂದು ನೆನಪಿರುವಂತಹ ಒಳ್ಳೆ ವಸ್ತು ಕೊಂಡ್ಕೋಬಹುದು. ಮನೆಗೆ ಆಗಿರ್ಬೋದು, ನಿಮ್ಮ ಸ್ವಂತಕ್ಕೆ ಆಗಿರ್ಬೋದು, ಒಂದು ಕಾಲ್ಗೆಜ್ಜೆ ಆಗಿರ್ಬೋದು, ಮಕ್ಕಳಿಗೆ ಏನಾದರೂ ಯೂಸ್ ಆಗಿರುವಂಥ ವಸ್ತುಗಳೇ ಆಗಿರ್ಬೋದು. ಈ ರೀತಿ ಉಳಿತಾಯ ಮಾಡೋದ್ರಿಂದ ಅಥವಾ ಕಷ್ಟ ಕಾಲಕ್ಕೂ ಅದನ್ನು ನೀವು ಯೂಸ್ ಮಾಡ್ಕೋಬಹುದು. ನಾನಂತೂ ಓಪನ್ ಅಪ್ ಆಗಿ ಹೇಳ್ತಾ ಇದ್ದೀನಿ, ನಾನು ನನ್ನ ಮಗನಿಗೋಸ್ಕರ ಒಂದು ಹುಂಡಿನ ಮಾಡಿಟ್ಟಿದ್ದೀನಿ. ನನ್ನ ಬ್ರದರ್ಸ್ ಮಕ್ಕಳಿಗೂ ನಾನು ಅದನ್ನ ಗಿಫ್ಟ್ ಆಗಿ ಕೂಡ ನಾನು ಕೊಟ್ಟಿದ್ದೀನಿ. ಪಿಗಿ ಬ್ಯಾಂಕ್ಸ್, ನೀವು ಅದನ್ನ ಹುಂಡಿಯಲ್ಲಿ ನೀವು ಅಮೌಂಟ್ ಹಾಕ್ತಿರ್ಬೇಕು ಅಂತ. ಆ ಪುಟ್ಟ ಮಕ್ಕಳಿಗೂ, ನಮ್ಮ ಮನೆ ಪುಟ್ಟ ಮಕ್ಕಳಿಗೂ ಆ ಒಂದು ಮೆಂಟಾಲಿಟಿ ನಾವು ಬೆಳೆಸ್ಬಿಟ್ಟಿದ್ದೀವಿ, ಸೇವ್ ಮಾಡಬೇಕು ಅಂತ. ದೊಡ್ಡವರು ಕೂಡ ನಾವು ಸೇವಿಂಗ್ಸ್ ಮಾಡ್ತಾ ಇದ್ದೀವಿ. ನಾನು ಕೂಡ ವಿವಿಧ ಸ್ಕೀಮ್ಗಳಲ್ಲಿ ಅಮೌಂಟ್ನ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ. ನನ್ನ ಬ್ರದರ್ಸ್ ಕೂಡ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ನನ್ನ ಸಿಸ್ಟರ್ಸ್ ಕೂಡ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ದಟ್ ಮೀನ್ಸ್ ಸೇವಿಂಗ್ಸ್ಗೋಸ್ಕರ ನಾವು ಇನ್ವೆಸ್ಟ್ ಮಾಡ್ತಾ ಇದೀವಿ ಫ್ರೆಂಡ್ಸ್. ಅಷ್ಟು ಅಲ್ದಿರ ನಾವು ಪಿಗಿ ಬ್ಯಾಂಕಲ್ಲೂ ಕೂಡ ನಾವು ಅಮೌಂಟ್ ಹಾಕ್ತಾ ಇದೀವಿ. ವಾಟ್ ಎವರ್ ಏನೇ ಖರ್ಚಾಗಿರ್ಬೋದು, ನಮಗೆ ತಿಂಗಳ ಏನ್ ಅಮೌಂಟ್ ಬರುತ್ತೆ ಅದರಲ್ಲಿ ನಾವು ಫಾರ್ ಎಕ್ಸಾಂಪಲ್ ಈಗ 2,000 ಬರುತ್ತೆ ಅಂತ ಅನ್ಕೊಳ್ರಿ. ಅದರಲ್ಲಿ ನಾನು 1,000 ರೂಪಾಯಿ ಅಂತ ನಾನು ಪಿಗಿ ಬ್ಯಾಂಕಲ್ಲಿ ಹಾಕ್ತೀನಿ, 1,000 ಇಟ್ಕೋತೀನಿ ಖರ್ಚಿಗೆ. ಎಷ್ಟು ಇದ್ರೂ ದುಡ್ಡು ಎಷ್ಟೇ ಇದ್ರೂ ಬೇಕೇ ಬೇಕು. ಬಟ್
ಬೇಕು ಅಂತ ಎಲ್ಲ ತಗೊಂಡು ಖರ್ಚು ಮಾಡೋದಲ್ಲ. ಓಕೆ, ಇದು ನನ್ನ ಒಂದು ಅನುಭವದ ಸಣ್ಣ ಪುಟ್ಟ ಒಂದು ಟಿಪ್ಸ್ ಅಂಡ್ ಹ್ಯಾಕ್ಸ್ ನಿಮ್ಮ ಜೊತೆ ನಾನು ಹೇಳ್ಕೊಳ್ತಾ ಇದ್ದೀನಿ. ಇನ್ನೂ ಏನಾದರೂ ಈ ರೀತಿ ಇನ್ವೆಸ್ಟ್ ಮಾಡಬಹುದು ಅಂತ ನಿಮಗೇನಾದರೂ ಐಡಿಯಾ ಇದ್ದರೆ ಖಂಡಿತವಾಗಿಯೂ ನನಗೆ ನೀವು ಕಾಮೆಂಟ್ ಸೆಕ್ಷನ್ ಮೂಲಕ ನೀವು ಬರೀಬಹುದು. ಧಾರಾಳವಾಗಿ ಯುವರ್ ಕಮೆಂಟ್ಸ್ ಆರ್ ಆಲ್ಮೋಸ್ಟ್ ವೆಲ್ಕಮ್. ಈ ರೀತಿ ಹೇಳಿದೆ, ಬ್ಯಾಂಕಲ್ಲಿ ಇನ್ವೆಸ್ಟ್ ಮಾಡಬಹುದು, SIP, ಮ್ಯೂಚುವಲ್ ಫಂಡ್ಸ್, ಗೋಲ್ಡ್ ಸ್ಕೀಮ್, ಹುಂಡಿ, ಜನರಿಕ್ ಸ್ಟೋರ್ಸಲ್ಲಿ. ಆದಷ್ಟು ಬ್ರ್ಯಾಂಡೆಡ್ ಬಟ್ಟೆಗಳಿಗೆ ನೀವು ಅಮೌಂಟ್ ಹಾಕೋಕ್ಕೆ ಹೋಗಬೇಡಿ. ಬ್ರ್ಯಾಂಡೆಡ್ ತುಂಬ ಕಾಸ್ಟ್ಲಿ ಆಗುತ್ತೆ. ಆದಷ್ಟು ಕಡಿಮೆ ರೇಟಲ್ಲೇ ತಗೊಂಡು ಫುಟ್ಪಾತಿಂದ ತಗೊಳ್ರಿ ಅಂತ ನಾನು ಹೇಳಲ್ಲ, ಬಟ್ ಆದಷ್ಟು ಕಡಿಮೆ ರೇಟಲ್ಲೇ ತಗೊಳ್ಳಿ. ಇರೋಂಥ ಬಟ್ಟೆಗಳು ಇದ್ರು ಮತ್ತೆ ಕೊಂಡ್ಕೊಂಡು ಇಟ್ಕೊಂಡು ಸುಮ್ಮನೆ ದುಡ್ಡು ವೇಸ್ಟು. ನಮ್ಮ ಡ್ಯಾಡಿ ಹೇಳ್ತಾ ಇದ್ರು, ಬಟ್ಟೆ ಕೊಂಡ್ಕೊಂಡ್ರೆ ಬರಿಗೈ ಆಗ್ತೀರಾ ಅಂತ. ಸೊ ಜಾಸ್ತಿ ಬಟ್ಟೆಗಳನ್ನ ಕೊಂಡ್ಕೊಳಕ್ ಹೋಗ್ಬೇಡಿ, ಇರುವಂಥ ಬಟ್ಟೆಗಳಲ್ಲೇ ನಡೆಸ್ತಾ ಹೋಗ್ರಿ. ಹಬ್ಬಗಳಲ್ಲಂತೂ ಕೊಂಡ್ಕೊಳ್ಳೋದಿದ್ದೇ ಇರುತ್ತೆ, ಅದರಲ್ಲಿ ಮೇಂಟೈನ್ ಮಾಡ್ಕೊಂಡು ಹೋಗ್ರಿ. ಓವರ್ ಆಗಿ ಜಾಸ್ತಿ ಕಾಸ್ಟ್ಲಿಯಸ್ಟ್ ಬ್ರ್ಯಾಂಡೆಡ್ ಬಟ್ಟೆಗಳನ್ನೇ ನೀವು ಕೊಂಡ್ಕೊಂಡ್ರೆ ಅದು ಕೂಡ ದುಡ್ಡು ವೇಸ್ಟ್. ಆದಷ್ಟು ಕೂಡ ಲೈಫ್ನ ಜಸ್ಟ್ ಸ್ವಲ್ಪ ಕಂಟ್ರೋಲ್ ಮಾಡಿ ನಿಮ್ಮ ಮುಂದಿನ ಭವಿಷ್ಯಕ್ಕೆ ದುಡ್ಡುಗಳನ್ನ ಉಳಿಸ್ಕೊಂಡು ಕಾಪಾಡಿಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಅದರಲ್ಲೂ ನಾವು ಈಗೇನೋ ಏಜ್ ಇದೆ, ಓಕೆ, ಮಕ್ಕಳಿಗೋಸ್ಕರ ಸೇವ್ ಮಾಡ್ತೀವಿ, ಗಂಡನಿಗೋಸ್ಕರ ಸೇವ್ ಮಾಡ್ತೀವಿ, ಎಲ್ಲ, ಬಟ್ ನಮಗೋಸ್ಕರನೂ ಕೂಡ ನಾವು ಸೇವ್ ಮಾಡ್ಕೋಬೇಕು. ನಮ್ಮ ಮುಂದಿನ ಭವಿಷ್ಯಕ್ಕೋಸ್ಕರ, ನಮ್ಮ ವೃದ್ಧಾಪ್ಯಕ್ಕೋಸ್ಕರ ನಾವು ಯಾರ ಮೇಲೂ ಡಿಪೆಂಡ್ ಆಗೋದು. ಎಲ್ಲರೂ ಒಳ್ಳೆಯವರು, ನನ್ನ ಮಗ ಒಳ್ಳೆಯವರು, ನಮ್ಮ ಯಜಮಾನರು ಒಳ್ಳೆಯವರು, ನನ್ನ ಫ್ಯಾಮಿಲಿ ಒಳ್ಳೆಯವರು, ನನ್ನ ತಂದೆ ತಾಯಿಗಳು ಒಳ್ಳೆಯವರು, ಎಲ್ಲರೂ ಒಳ್ಳೆಯವರೇ ಆಗಿರ್ತಾರೆ. ಆಗಿರಲಿ, ಕೊನೆಯವರೆಗೂ ಹಾಗೆ ಇರಲಿ. ಬಟ್ ಫಾರ್ ಸೇಫರ್ ಸೈಡ್ ನಮ್ಮ ಒಂದು ವೃದ್ಧಾಪ್ಯಕ್ಕೆ ನಾವು ಸೇವಿಂಗ್ಸ್ ಮಾಡ್ಕೋಬೇಕು ಅಂತ ನಾನು ಇನ್ಸಿಸ್ಟ್ ಮಾಡ್ತಾ ಇದ್ದೀನಿ. ಅದನ್ನು ನಾನು ಕೂಡ ಮಾಡ್ತಾ ಇದ್ದೀನಿ ಅಂತ ನಾನು ಓಪನ್ ಅಪ್ ಆಗಿ ಹೇಳ್ತಾ ಇದ್ದೀನಿ. ಯಾರ ಮೇಲೂ ನಮ್ಮ ಹೊರೆ ಯಾರ ಮೇಲೂ ಬೀಳೋದು ಬೇಡ. ಅಟ್ಲೀಸ್ಟ್ ನಾವು ಹುಷಾರಿಲ್ಲದೆ ಇದ್ದಾಗ, ವಯಸ್ಸಾದ್ಮೇಲೆ ಒಂದಿಷ್ಟು ಅಮೌಂಟ್ ಅಂತ ಇದ್ರೆ ಅದೆಷ್ಟೋ ಒಂದು ಎದಕ್ಕಾದ್ರೂ ಬರುತ್ತೆ, ನಮ್ಮ ಸ್ವಂತಕ್ಕೆ, ನಮ್ಮ ಆರೋಗ್ಯಕ್ಕೋಸ್ಕರ ಅಲ್ವಾ. ಇದು ನನ್ನ ಅನಿಸಿಕೆ. ಯಾರ ಮೇಲೂ ಡಿಪೆಂಡ್ ಆಗೋದು ಬೇಡ ಅಂತ ನನ್ನ ಅನಿಸಿಕೆ. ಇಷ್ಟ ಆಗಿತ್ತು ಇವತ್ತಿನ ಮಾತುಕತೆ. ಹೋಪ್ ನಿಮಗೆ ಇವತ್ತಿನ ಈ ವಿಡಿಯೋ ತುಂಬ ಇಷ್ಟ ಆಯಿತು, ಹೆಲ್ಪ್ಫುಲ್ ಆಯಿತು ಅಂತ ಅಂದ್ಕೊಳ್ತೀನಿ. ಜಾಸ್ತಿ ಮಾತಾಡಿದ್ರೆ ಪ್ಲೀಸ್ ಕ್ಷಮಿಸಿ, ಯಾಕಂದರೆ ಎಲ್ಲರಿಗೂ ಒಳ್ಳೇದಾಗಬೇಕು. ಜಾಸ್ತಿ ಮಾತಾಡಿದ್ರು ಇವರು ಅಂತ ಅನ್ಕೋಬೇಡಿ ಯಾರು. ರಿಯಲ್ ಫ್ಯಾಕ್ಟ್ ಆಫ್ ದ ಲೈಫ್ ಎಲ್ಲರೂ ಅರ್ಥ ಮಾಡ್ಕೋಬೇಕು, ಅವನ್ನ ಅಕ್ಸೆಪ್ಟ್ ಮಾಡ್ಕೋಬೇಕು ಅಂತ ನಾನು ಈ ರೀತಿ ಹೇಳ್ತಾ ಇದ್ದೀನಿ. ಈ ರೀತಿ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ನಿಮ್ಮನ್ನು ನೀವು ಚೆನ್ನಾಗಿ ನೋಡ್ಕೊಳ್ಳಿ, ನಿಮ್ಮ ಫ್ಯಾಮಿಲಿಯನ್ನು ನೀವು ಚೆನ್ನಾಗಿ ನೋಡ್ಕೊಳ್ಳಿ. ಪ್ಲೀಸ್ ಫ್ಯಾಮಿಲಿಗೋಸ್ಕರ, ನಿಮಗೋಸ್ಕರ ಸೇವಿಂಗ್ಸ್ ಮಾಡಿ. ಯಥೇಚ್ಛವಾಗಿ ದುಂದು ವೆಚ್ಚವನ್ನು ಮಾಡೋದು ಬೇಡ. ಸೇವಿಂಗ್ಸ್ ಮಾಡಿದ್ರೆ ಅದು ತುಂಬಾನೇ ಒಳ್ಳೆಯದು, ನಮಗೋಸ್ಕರ ಅದು ಒಳ್ಳೆಯದು, ನಮ್ಮ ದೇಶಕ್ಕೋಸ್ಕರನೂ ಒಳ್ಳೆಯದು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಯು ಆಲ್ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.